ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮಕ್ಕೆ ಕಾರಣವಾಯಿತಾ ಸರ್ಕಾರದ ನಿರ್ಲಕ್ಷ್ಯ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ನಡೆಯುತ್ತಾ ಅಕ್ರಮ. ವರ್ಷದ ಹಿಂದೆ ಕ್ರಮ ಕೈಗೊಂಡಿದ್ದಿದ್ರೆ ಅಕ್ರಮಕ್ಕೆ ಬ್ರೇಕ್ ಬೀಳ್ತಾ ಇತ್ತ. ಸಚಿವರು ಸುಮ್ಮನಾದ್ರು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಅಕ್ರಮಕ್ಕೆ ಸಾಥ್ ನೀಡಿದ್ರ ಹಾಗಾದ್ರೆ ಅಧಿಕಾರಿಗಳು? ಸರ್ಕಾರದ ಖಜಾನೆಯಲ್ಲಿ ಇರಿಸಿದ ಹಣ ಗುರುತಿಸೋದಕ್ಕೆ ಕ್ರಮ. ಹಣ ಗುರುತಿಸೋದಕ್ಕೆ ಸಂಪುಟ ಉಪ ಸಮಿತಿ ನಿರ್ಧಾರ ಮಾಡಿದ್ದು 2023ರ ಡಿಸೆಂಬರ್ನಲ್ಲೇ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಉಪ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಕ್ಕೆ ಕ್ರಮ. ಅಧ್ಯಕ್ಷರನ್ನ ನೇಮಿಸೋದಕ್ಕೆ ಸಿಎಂಗೆ ಸಂಪುಟ ಅಧಿಕಾರ ನೀಡಿತ್ತು. 6 ತಿಂಗಳ ಕಳೆದ್ರೂ ಅಧ್ಯಕ್ಷರನ್ನ ನೇಮಿಸದ ಸಿಎಂ ಕಚೇರಿ. ಅಧ್ಯಕ್ಷರನ್ನ ನೇಮಿಸೋದಕ್ಕೆ ನಿರ್ಲಕ್ಷ್ಯ ತೋರಿದ್ರು ಅಧಿಕಾರಿಗಳು. ಅಕ್ರಮದಲ್ಲಿ ಹಾಗಾದ್ರೆ ಸರ್ಕಾರದ ಅಧಿಕಾರಿಗಳು ಭಾಗಿಯಾದ್ರ? ಅಕ್ರಮದಲ್ಲಿ ಭಾಗಿಯಾಗಿ ನೇಮಕಕ್ಕೆ ತಡೆಯೊಡ್ಡಿದ್ರ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣ. ಸಿದ್ದರಾಮಯ್ಯ ರಾಜೀನಾಮೆಗೆ ಅಶೋಕ್ ಆಗ್ರಹಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅಮಾಯಕ. ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ A1, ನಾಗೇಂದ್ರ A2. ಸಿದ್ದರಾಮಯ್ಯ ವಿಕೆಟ್ ಹೋಗಲೇಬೇಕು. ಬಡವರ ಹಣ ತಿಂದವರ ಶಾಪ ಇವರಿಗೆ ತಟ್ಟತ್ತೆ. ಸಿದ್ದರಾಮಯ್ಯಗೆ ಗೊತ್ತಿದ್ದೇ ಅಕ್ರಮ ನಡೆದಿದೆ. ನಮ್ಮ ಹೋರಾಟ ನಾಗೇಂದ್ರ ವಿರುದ್ಧ ಅಲ್ಲ, ಸಿಎಂ ವಿರುದ್ಧ. ಇದರ ಹಿಂದೆ ದೊಡ್ಡ ಜಾಲ ಇದೆ ಅಂತ ಅಶೋಕ್ ಹೇಳಿದ್ದಾರೆ. ಉದ್ದೇಶ ಇರೋದು ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಒಬ್ಬ ಅಮಾಯಕ. ಅವನಿಗೆ ಸಿಕ್ಕಿರೋ ಅಂಥದ್ದು ಪಾಪ 20% ಕಮಿಷನ್ ಅಷ್ಟೇ. ಅಮಾಯಕ ಅವನು. ವಾಲ್ಮೀಕಿ ನಿಗಮದಲ್ಲಿದ್ದ 187 ಕೋಟಿನೂ ಹೋಯ್ತು. ವಾಲ್ಮೀಕಿಯ ಒಬ್ಬ ಮಂತ್ರಿ ಇದ್ದ, ಅವರು ಹೊರಟೋದ. ಈ ರಿಯಲ್ ಆಗಿ ದುಡ್ಡು ಹೊಡೆದವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಡಿಯಲ್ಲೇ ಇವೆಲ್ಲ ನಡೆದಿರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಯ ಕೈಯಲ್ಲಿ ಬರ್ತೈತೆ. ಇಷ್ಟೊಂದು ದೊಡ್ಡ ಚೆಕ್ಗಳು ಟ್ರಾನ್ಸ್ಫರ್ ಆಗ್ತೈತೆ. ಬೇನಾಮಿ ಅಕೌಂಟ್ಗಳು ಓಪನ್ ಆಗ್ತೈತೆ. ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ಆ ದುಡ್ಡು ಹೈದರಾಬಾದಲ್ಲಿ ಡ್ರಾ ಆಗ್ತೈತೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತ? ನಮ್ಮ ಹೋರಾಟ ನಾಗೇಂದ್ರನ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಈ ಪಾಲು ಹಣ ಈಗಾಗಲೇ ಪತ್ರಿಕೆಯಲ್ಲೂ ಕೊಟ್ಟಿದ್ದೀನಿ. 3 ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.